ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಇವತ್ತು ಇನ್ನೊಂದು ನ್ಯಾಚುರಲ್ ರೆಮಿಡಿ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೋಪ್ ಮಾಡ್ತೀನಿ ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗುತ್ತೆ ಹಾಗೂ ಹೆಲ್ಪ್ ಆಗುತ್ತೆ ಅಂತ. ಯಾವ್ದಾದ್ರೂ ಈ ಕಾಲದಲ್ಲಿ ನೋಡಿ ಬಿಳಿ ಕೂದಲು ಸಮಸ್ಯೆ ಅಂತೂ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇದೆ. ಜೊತೆಗೆ ಹೇರ್ ಫಾಲ್ ಸಮಸ್ಯೆ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಆಗಿಬಿಡ್ತಾ ಇದೆ. ಬಿಳಿ ಕೂದಲು ಸಮಸ್ಯೆಗೆ ಒದ್ದಾಡ್ತಾ ಇದ್ದೀರಾ ಹಾಗೂ ಕೆಮಿಕಲ್ ಡೈನ ಹಚ್ಕೊಂಡು ಸೈಡ್ ಎಫೆಕ್ಟ್ ಶಿಕಾರ ಆಗ್ತಾ ಇದ್ದೀರಾ ಅಂದರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮ ಸಲುವಾಗಿ ನ್ಯಾಚುರಲ್ ಆಗಿ ನಿಮ್ಮ ಕೂದಲನ್ನ ಕರಿಕಪ್ಪು ಮಾಡ್ಕೊಳ್ಳೋದು ಹೇಗೆ ಅಂತ ಬನ್ನಿ ನೋಡೋಣ ಇವತ್ತಿನ ಒಂದು ವಿಡಿಯೋನಲ್ಲಿ. ಹಾಗಾದರೆ ತಡ ಮಾಡೋಣ, ಇವತ್ತಿನ ರೆಮಿಡಿ ಹೇಗಂತ ನೋಡಿ. ಇಲ್ಲಿ ನಾನು ತೊಗೊಂಡಿರೋದು ಮೊದಲು ಕಬ್ಬಿಣ ಬಾಳಿಗೆ. ಯಾವುದೇ ಒಂದು ಹೇರ್ ಡೈ ರೆಮಿಡಿನ ಮಾಡಿದಾಗ ನಾವು ಕಬ್ಬಿಣ ವಸ್ತುವನ್ನು ಉಪಯೋಗ ಮಾಡಿಕೊಂಡ್ರೆ ಸಾಕಷ್ಟು ಒಳ್ಳೆಯದು. ಯಾಕಂದರೆ ಇದರಲ್ಲಿ ಲೋಹ ಪದಾರ್ಥ ಇರೋದ್ರಿಂದ ನಮ್ಮ ಕೂದಲಿಗೆ ಲೋಹ ಪದಾರ್ಥ ಸಾಕಷ್ಟು ಒಳ್ಳೆಯದು, ಅಂದರೆ ಐರನ್. ಅದರ ಸಲುವಾಗಿ ಯಾವುದೇ ಒಂದು ಜಾಸ್ತಿ ಅದು ನನ್ನ ವೀಡಿಯೋಸ್ನಲ್ಲಿ ನೀವು ನೋಡ್ತಾ ಇರಬಹುದು, ನಾನು ಕಬ್ಬಿಣ ಬಾಳಿಗೆ ಯೂಸ್ ಮಾಡ್ತೀನಿ. ಯಾಕಂದರೆ ನಮ್ಮ ಕೂದಲಿಗೆ ಅದು ಸಾಕಷ್ಟು ಬೆನಿಫಿಟ್ ಆಗಿ ಕಾರ್ಯ ಮಾಡುತ್ತೆ ಅಂತ ಕಬ್ಬಿಣ ಬಾಳಿಗೆಯಲ್ಲಿ ಇಲ್ಲಿ ಗ್ಯಾಸ್ ಮೇಲೆ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಇವತ್ತಿನ ಒಂದು ನ್ಯಾಚುರಲ್ ರೆಮಿಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಮೊದಲಿಂದಂತೂ ನಾನು ಇಲ್ಲಿ ಹಾಕ್ಕೋತಾ ಇರೋದು ಪೌಡರ್ ಯಾವುದಂತ ನಾನು ಇವಾಗ ಹೇಳೋಲ್ಲ, ಯಾಕಂದರೆ ಮತ್ತೆ ನೀವು ಸ್ಕಿಪ್ ಮಾಡಿ ಹೋಗಿಬಿಡ್ತೀರಾ. ಯಾವಾಗ ನೀವು ಪೂರ್ತಿಯಾಗಿ ವಿಡಿಯೋ ನೋಡ್ತೀರಾ ಆವಾಗಲೇ ತಾನೇ ನಿಮಗೆ ಗೊತ್ತಾಗೋದು ಇವತ್ತಿನ ನಾನು ಬಳಸೋ ಇಂಗ್ರೀಡಿಯೆಂಟ್ ಏನಂತ. ಅವು ಕೂಡ ನ್ಯಾಚುರಲ್ವಾಗಿ ಯಾವುದೇ ಒಂದು ಕೆಮಿಕಲ್ ನಾನು ಇಲ್ಲಿ ಬಳಸಲಿಲ್ಲ. ಅದನ್ನು ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರಬಹುದು ಕಬ್ಬಿಣ ಬಾಳಿಗೆಯಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಇನ್ನೊಂದು ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದು ಏನಂತ ನೀವು ಗುರ್ತು ಹಿಡಿತಾರವ. ಇಲ್ಲಿ ಕೂಡ ಇದನ್ನು ಅಷ್ಟೇ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಇದನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ. ಒಳ್ಳೆ ರೀತಿಯಲ್ಲಿ ಈ ಥರ ಹುರ್ಕೊಳ್ಬೇಕಾಗುತ್ತೆ. ಇದನ್ನು ಅಂದರೆ ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ. ಮತ್ತೊಂದು ಇದರಲ್ಲಿ ನಾನು ಏನು ಕೂಡ ಹಾಕೋದಿಲ್ಲ. ಸೊ ಬನ್ನಿ ಹೇಳ್ತೀನಿ ಏನು ಮಾಡಿದ್ದೀನಿ ಇಂಗ್ರೀಡಿಯೆಂಟ್ ಉಪಯೋಗಗಳಂತ ನೋಡಿ. ಮೊದಲಿನ ಏನು ನಾನು ಪೌಡರ್ ಆ್ಯಡ್ ಮಾಡಿದ್ದೀನಲ್ಲ ಅದು ಬಂದು ಆಮ್ಲ ಪೌಡರ್. ಆಮ್ಲ ಪೌಡರ್ ಅಂತೂ ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದಂತ ನಿಮ್ಮೆಲ್ಲರಿಗೆ ಗೊತ್ತು. ನೆಕ್ಸ್ಟ್ ನಾನು ಹಾಕ್ಕೊಂಡಿರೋದು ಭೃಂಗರಾಜ ಪೌಡರ್, ಅಂದರೆ ಭೃಂಗರಾಜ ಎಲೆ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಡ್ರೈ ಮಾಡಿ ನೀವು ಮನೆಯಲ್ಲೇ ಕೂಡ ಇದನ್ನು ಪೌಡರ್ ಮಾಡ್ಕೊಳ್ಬಹುದು. ಇಲ್ಲ ಅಂದರೆ ಆನ್ಲೈನ್ ಕೂಡ ಇದು ಈಸಿಯಾಗಿ ನಿಮ್ಮನ್ನು ಸಿಕ್ಬಿಡುತ್ತೆ. ಇವೆರಡನ್ನು ಬಳಸಿ ಇವತ್ತಿನ ಹೋಮ್ ರೆಮಿಡಿ ಮಾಡ್ತಾಯಿದ್ದೀನಿ. ಹಾಗೂ ಜೊತೆನೇ ನೋಡಿ ಆಮ್ಲ ಪೌಡರ್ ಕೂಡ ಭೃಂಗರಾಜ್ ಪೌಡರ್ನ ಸೇರಿಸ್ಕೊಂಡು ಈ ಥರ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಗ್ಯಾಸಿನ ಫ್ಲೇಮ್ ಲೋನೇ ಇಡಬೇಕು, ಯಾಕಂದರೆ ಹೈ ಇಟ್ಟರೆ ಅದು ಸೀದು ಹೋಗುತ್ತೆ ಹಾಗೂ ರಿಸಲ್ಟ್ ಒಳ್ಳೆಯ ರೀತಿಯಲ್ಲಿ ಸಿಗೋದಿಲ್ಲ. ಇವೆರಡು ಕೂಡ ಎಲ್ಲಿವರೆಗೆ ಹುರ್ಕೊಳ್ಬೇಕಂದ್ರೆ ಪೂರ್ತಿ ಇದ್ರ ಕಲರ್ ಕಪ್ಪು ಆಗಬೇಕು. ಆ ಒಂದು ಸ್ಟೇಜ್ವರೆಗೂ ಇದನ್ನು ನಮಗೆ ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ. ಇದನ್ನು ನೀವು ಹಚ್ಕೊಂಡ್ರೆ ನಿಮ್ಮ ಕೂದಲು ಕಪ್ಪಾಗುತ್ತವೆ, ಜೊತೆಗೆ ಕೂದಲು ಕೂಡ ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಭೃಂಗರಾಜ್ ಪೌಡರ್ನಲ್ಲಿ ನಮ್ಮ ಕೂದಲನ್ನ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಭೃಂಗರಾಜ್ ಪೌಡರ್ ಕೂಡ ಹಾಗೂ ಆಮ್ಲ ಪೌಡರ್ ಕೂಡ ನಮ್ಮ ಸ್ಕ್ಯಾಲ್ಪ್ಸ್ನಲ್ಲಿ ಒಂದು ಡ್ಯಾಂಡ್ರಫ್ ಇರಲಿ ಅಥವಾ ಯಾವುದೇ ಒಂಥರ ಇನ್ಫೆಕ್ಷನ್ ಇರಲಿ, ಇಚ್ನೆಸ್ ಇರಲಿ, ಅದನ್ನು ಸಹ ಕಡಿಮೆ ಮಾಡುತ್ತೆ. ಜೊತೆಗೆ ನಿಮ್ಮ ಕೂದಲು ಕರಿ ಕಪ್ಪು ಮಾಡುವಂಥ ಶಕ್ತಿ ಇವತ್ತಿನ ಈ ಒಂದು ರೆಮಿಡಿಯಲ್ಲಿ ಇದೆ ಫ್ರೆಂಡ್ಸ್. ಇವಾಗ ನೋಡಿ ಇದರ ಸ್ವಲ್ಪ ಪಟ್ಟಿಗೆ ಕಲರ್ ಚೇಂಜ್ ಆಗ್ತಾ ಇದೆ. ನೀವು ನೋಡ್ಬೋದು ಸ್ಪೂನ್ನ ಈ ಥರನೇ ತಿರುಗಿಸ್ತಾ ಇರಬೇಕು, ಇಲ್ಲ ಅಂದರೆ ಅದು ಸೀದು ಹೋಗುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಸ್ವಲ್ಪ ಲೈಟಾಗಿ ಸ್ಪೂನ್ನ ಆಡಿಸ್ತಾ ಇರಬೇಕು. ಗ್ಯಾಸಿನ ಫ್ಲೇಮ್ ಮಾತ್ರ ಲೋನೇ ಇಡಬೇಕು. ನಾನು ಈ ಥರ ನೋಡಿ ಎಷ್ಟು ಒಳ್ಳೆ ರೀತಿಯಲ್ಲಿ ಇದು ಕಪ್ಪಾಗ್ತಾ ಇದೆ ಅಂತ ಇಲ್ಲಿ ನೀವು ನೋಡಬಹುದು. ಈ ಥರ ಈ ಒಂದು ಸ್ಟೇಜ್ವರೆಗೂ ಇದನ್ನು ಒಳ್ಳೆ ರೀತಿಯಲ್ಲಿ ಹುರ್ಕೋಬೇಕು. ಪೂರ್ತಿಯಾಗಿ ಇದು ಕಪ್ಪು ಬಣ್ಣಕ್ಕೆ ತಿರುಗಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ಇದನ್ನು ನಾವು ಹೀಗೆ ಕೈ ಆಡಿಸ್ತಾ ಇರಬೇಕು. ನೋಡಿ, ಕೆಮಿಕಲ್ ಡೈಸ್ನ ಹಚ್ಕೋ ಬದಲು ಈ ಥರ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಮ್ಮ ಕೂದಲಿಗೆ ನಾವು ಡೈ ಮಾಡಿಕೊಂಡ್ರೆ ಅದು ಸಾಕಷ್ಟು ಒಳ್ಳೆಯದು. ಹಾಗೂ ಕೂದಲು ಕೂಡ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಕೂದಲು ನ್ಯಾಚುರಲ್ವಾಗಿ ಕಪ್ಪಾಗುತ್ತೆ. ಜೊತೆಗೆ ಕೂದಲಿನಲ್ಲಿ ಇರ್ತಕ್ಕಂಥ ಡ್ಯಾಂಡ್ರಫ್ ಆಗಲಿ ಯಾವುದೇ ಒಂದು ಪ್ರಾಬ್ಲಮ್ ಆಗಲಿ ಅದು ಕೂಡ ಕಡಿಮೆ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಇವಾಗ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಂಡು ಎಷ್ಟು ಒಳ್ಳೆ ರೀತಿಯಲ್ಲಿ ಅದು ಕಪ್ಪಾಗಿದೆ ಅಂತ. ನೆಕ್ಸ್ಟ್ ಇದಕ್ಕೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀರಿ. ನೀವು ನೋಡ್ಬೋದು ಬರೀ ಪೌಡರೇ ಹಾಕ್ಕೊಂಡ್ರೆ ಎಷ್ಟು ಇದು ಕಪ್ಪಾಗಿದೆ ಅಂತ ಇಲ್ಲಿ ನೋಡ್ಬೋದು. ಇವಾಗ ನಮ್ದು ಇದೇನಿದೆ ಡೈ ಪೌಡರ್ ರೆಡಿ ಆಗಿಬಿಟ್ಟಿದೆ. ಇವಾಗ ಇದಕ್ಕೆ ಹಚ್ಕೊಳ್ಳೋದು ಹೇಗೆ ಅಂತ ಕೂಡ ಮುಂದೆ ವಿಡಿಯೋನಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಹಾಗೂ ಇದನ್ನು ನೀವು ಕೂಡ ಟ್ರೈ ಮಾಡಿ ನನ್ನ ಕಮೆಂಟ್ಸ್ನಲ್ಲಿ ತಿಳಿಸಿ ಅದು ನಿಮಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ. ಇವಾಗ ನೋಡಿ ಈ ಒಂದು
ನನಗೆ ಎಷ್ಟು ಬೇಕು ಈ ಸದ್ಯಕ್ಕೆ ಅಷ್ಟನ್ನು ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಪ್ಯೂರ್ ಇರೋವಂಥ ಕೊಬ್ಬರಿ ಎಣ್ಣೆ ಅಂದರೆ ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಸಾಸಿವೆ ಎಣ್ಣೆ ಹಾಕ್ಕೋಬಹುದು, ಇಲ್ಲ ಅಂದರೆ ನೀವು ಯಾವ ಒಂದು ಹೇರ್ ಆಯಿಲ್ ನಿಮ್ಮ ಕೂದಲಿಗೆ ಹಚ್ಕೋತಿರಲ್ಲ ಆ ಒಂದು ಹೇರ್ ಆಯಿಲ್ ಇದರಲ್ಲಿ ಹಾಕ್ಕೋಬೋದು. ಯಾಕಂದರೆ ಕೊಬ್ಬರಿ ಎಣ್ಣೆ ಅಂತೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೇ ಇರುತ್ತೆ, ಹಾಗೂ ಕೊಬ್ಬರಿ ಎಣ್ಣೆ ಕೂಡ ನಮ್ಮ ಕೂದಲಿಗೆ ಸಾಕಷ್ಟು ಒಳ್ಳೆಯದು. ಹಾಗಾಗಿ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ. ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಇದನ್ನು ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಡೈ ಥರ ಇದು ನಮಗೆ ರೆಡಿ ಆಗಬೇಕು. ಆ ಒಂದು ಕನ್ಸಿಸ್ಟೆನ್ನಲ್ಲಿ ಇದು ಇರಬೇಕು ನೋಡಿ, ಆ ಒಂದು ಹದನಲ್ಲಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಕಪ್ಪಾಗಿದೆ ಅಂತ. ನೀವು ನೋಡ್ತಾ ಇದ್ದೀರಾ, ನಾನು ಯಾವ ಕೆಮಿಕಲ್ ಯೂಸ್ ಮಾಡಲಿಲ್ಲ, ಯಾವುದೇ ಒಂದು ಜಾಸ್ತಿ ಅಂದರೆ ಇಂಗ್ರೀಡಿಯೆಂಟ್ಸ್ನ ಬಳಸಲಿಲ್ಲ. ಮಾತ್ರ 2 ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ಎಷ್ಟು ನ್ಯಾಚುರಲ್ ಆದಂಥ ಕರಿಕಪ್ಪ ಮಾಡುವಂಥ ನಮ್ಮ ಕೂದಲಿಗೆ ಒಂದು ನ್ಯಾಚುರಲ್ ಡೈನ ರೆಡಿ ಮಾಡ್ಕೊಂಡಿದೆ ಅಂತ ಇಲ್ಲಿ ನೀವು ನೋಡಬಹುದು. ಇದೇ ಥರ ನಾವು ನ್ಯಾಚುರಲ್ ಡೈಸ್ನ ಹಚ್ಕೊಂಡ್ರೆ ಸಾಕಷ್ಟು ಒಳ್ಳೆಯದು. ಇದನ್ನು ಹಚ್ಕೊಂಡು ನೀವು ಎಲ್ಲಾದರೆ ಫಂಕ್ಷನ್ಗೆ ಹೋಗ್ಬೋದು. ಹಾಗೂ ಇದನ್ನು ಹಚ್ಕೊಂಡಿದ್ದ ತಕ್ಷಣ ನಿಮಗೆ ತಲೆ ಸ್ನಾನ ಮಾಡೋ ಕೂಡ ಅವಶ್ಯಕತೆ ಇಲ್ಲ. ಹಾಗೆ ಇಟ್ಕೊಂಡು ಕೂಡ ಯಾರಿಗೂ ಗೊತ್ತಾ ಕೂಡ ಆಗೋದಿಲ್ಲ ಫ್ರೆಂಡ್ಸ್. ಹಾಗಾದರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನನ್ನ ಚಾನಲ್ನ ಲೈಕ್ ಮಾಡಿ.